ಬನ್ನಂಜರಾಜ್ ಅವ್ರದ್ದು ಪೆರೋಲ್ ಆಯ್ತಲ್ಲ, ಎಷ್ಟು ಎಕ್ಸ್ಪೆನ್ಸಸ್ ಅಪ್ರಾಕ್ಸಿಮೇಟ್ 10 ರಿಂದ 11 ಲಕ್ಷ ಆಯ್ತು ಸರ್. ಎಷ್ಟು ದಿನಕ್ಕೆ? 14 ಡೇಸ್ ಸಾಹೇಬ್ರು ಕೊಟ್ಟಿದ್ರೆ ಅವರು 12 ಡೇಸ್ ಕರ್ಕೊಂಡು ಹೋಗಿದ್ರು ಸರ್. 14 ಡೇಸ್ ಗ್ರಾಂಟ್ ಆಗಿದ್ರು 12 ದಿನಕ್ಕೆ ವಾಪಸ್ ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡೋಗಿಲ್ಲ, ಅವ್ರು 4ನೇ ದಿನ ಆದ್ಮೇಲೆ ಕರ್ಕೊಂಡು ಹೋದ್ರು. ಓಕೆ. ಫಸ್ಟ್ ಏನಾಯ್ತು, ಬನ್ನಂಜರಾಜ್ ಅವ್ರದ್ದು ಏನಾಯ್ತು ಗೊತ್ತಾ, ಅವ್ರ ತಂದೆಯವರು ಫಸ್ಟ್ ನಾನು ಏನ್ ಮಾಡಿದ್ದೆ, ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕಿದ್ರು ಒಬ್ರು ಅಡ್ವೊಕೇಟ್. ಅವ್ರಾದ್ಮೇಲೆ ಅವ್ರು ವಿಡ್ರಾ ಮಾಡ್ಕೊಂಡು ನಾನು ಹಾಕೊಂಡಿದ್ದೆ. ಅವ್ರ ತಂದೆ ಸೀರಿಯಸ್ ಇದಾರೆ ಅಂತ ನಾನು ಬಡ್ಕೊಂಡೆ. ಬಹಳ ಸೀರಿಯಸ್ ಇದಾರೆ, ಅವ್ರ ತಂದೆ ಬಹಳ ಸೀರಿಯಸ್ ಇದ್ದ. ಅವರು ಅಷ್ಟೊಂದು ಕೇರ್ ಮಾಡ್ಕೊಂಡಿಲ್ಲ. ಇಲ್ಲ 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 ಅಂತ ಅವ್ರೇನ್ ತೀರಾಗ್ಬಿಟ್ಮೇಲೆ ಅದ್ ನಾನು ಹೇಳ್ದೆ, ಏನ್ ತೀರಾಗ್ಮೇಲೆ ಬಿಟ್ಬಿಡ್ತೀರಾ ಅಂತ ಹೇಳ್ಬಿಟ್ಟು ಅದ್ ಹೇಳ್ದೆ. ಒಂದ್ 2-3 ತಿಂಗಳಿಗೆ ತಿರ್ಗಾ ಬರ್ತಾ ಇತ್ತು, ಅವ್ರು ತೀರೋಗಿದ್ರು. ಅವ್ರು ತೀರಾಗಿದ ತಕ್ಷಣ ಏನಾಯ್ತು, ಪ್ರಿಸನ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ಬೇಕಾಗಿತ್ತು, ಇಮಿಡಿಯೇಟ್ ಕಳಿಸ್ಬೇಕಾಗಿತ್ತು. ಅವ್ರು ಕಳ್ಸಿಲ್ಲ. ಬನ್ನಂಜರಾಜ ಈಸ್ ಎ ಸೀರಿಯಸ್ ಅಫೆಂಡರ್, ಇಂಟರ್ನ್ಯಾಷನಲ್ ಡಾನ್ ಅವರು. ಆಮೇಲೆ ಮೊರೊಕೊ ಇಂದ ಅವ್ರ ಎಕ್ಸ್ಟ್ರಾಡಿಷನ್ ಟ್ರೀಟಿ ಮೇಲೆ ಕರ್ಕೊಂಡ್ ಬಂದಿರೋದ್ರಿಂದ ಇದು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸುಷ್ಮಾ ಸ್ವರಾಜ್ ಅವರು, ಆಮೇಲೆ ಇದರಲ್ಲಿ ಮೊರೊಕೊ ಪ್ರೆಸಿಡೆಂಟ್ ಅವ್ರು ಸೈನ್ ಮಾಡ್ಬಿಟ್ಟು ಮೊರೊಕೊ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿರೋದ್ರಿಂದ ಇಷ್ಟೇ ಕೇಸ್ ಆಗ್ಬೇಕು ಅಂತ ಅದೆಲ್ಲ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಟ್ರೀಟಿ ಪ್ರಕಾರ ಬಂದಿದ್ದಾರೆ. ಇವ್ರಿಗೆ ಅವ್ರ ತಂದೆ ಸತ್ತಿದ್ಮೇಲೆ ಅದೊಂದು ಏನ್ ಮಾಡ್ಬೇಕಾಗಿತ್ತು, ತಂದೆ ಸತ್ತಿದ್ರಲ್ಲ, ಫ್ಯೂನರಲ್ ರೈಟ್ಸ್ ಕೊಡ್ಬೇಕಾಗಿತ್ತು. ತಂದೆ ಸತ್ತಿದ್ರು, ಒಂದಿನ ಆಯ್ತು, ಅಪ್ಲಿಕೇಶನ್ ಬಂತು, ಸೀರಿಯಸ್ ಅಪೋಸ್ ಆದ್ರು, ಆಯ್ತು ಟೆನ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಮಾರ್ಚರಿ ಇಲಿಕ್ಕಿ ಅಂತ ಸಾಹೇಬ್ರು ಆರ್ಡರ್ ಮಾಡಿದ್ರು. ಮಾರ್ಚರಿ ಇಲಿಕ್ಕಿದ್ಮೇಲೆ ಮಾರನೇ ದಿನ ಬಂದು ಸಾಹೇಬ್ರು ಆರ್ಡರ್ ಮಾಡಿದ್ರು, ಮಾರ್ಚರಿ ಇಲಿಕ್ಕಿದ್ರೆ ಬಿಡಿ ಅಂತ. ಈ ಆರ್ಡರ್ ಅಪ್ಲೋಡ್ ಮಾಡಿದ್ಮೇಲೆ ಇವ್ರು ಹೋಗಿದ ತಕ್ಷಣ ಅವ್ರು ಸ್ಟೇಟ್ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಬಿಡ್ಬೇಕು. ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಏನ್ ಮಾಡ್ತಾರೆ, ಇವ್ರಿಗೆ 4 ಗನ್ಮೆನ್ ಬೇಕು, 7-8 ಜನ ಪೊಲೀಸ್ನವ್ರು ಬೇಕು, ಎಷ್ಟು ಜನ ಬೇಕಂತ ಹೇಳ್ಬಿಟ್ಟು ಇಲ್ಲ, ಅದೆಲ್ಲ ಮಾಡ್ಬಿಟ್ಟು ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟು ನಂದೇ ವೆಹಿಕಲ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಆ ಪ್ರೊಸೀಜರ್ ಮಾಡ್ಕೊಂಡು ಅವರು ಆರ್ಡರ್ ತಗೊಂಡು ಅವ್ರಿಗೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ತಿರ್ಗಾ 4 ದಿನ ಆಯ್ತು. ಆಲ್ರೆಡಿ 6 ದಿನ ಆಗ್ಬಿಟ್ಟಿತ್ತು. ಓ ಮೈ ಗಾಡ್. ಅವ್ರ ತಂದೆ ತೀರಿ 12 ದಿನಕ್ಕೆ ವಾಪಸ್ ಕರ್ಕೊಂಡು ಹೋದ್. ಅವ್ರ ಏನ್ ಹೇಳ್ತಾರೆ ನಿಮ್ಗೆ, ಅವ್ರ ಏನ್ ಹೇಳ್ತಾರೆ, ರಿಚುವಲ್ಸ್ ಪ್ರಕಾರ ಒಂದು ಕಾರ್ಯ ಐತೆ, ಆ ಕಾರ್ಯ ಮಾಡ್ಬೇಕು. ನನ್ನ ಹತ್ರ ಇರೋದೇ 12 ದಿನ, ಆ ಕಾರ್ಯ ನಾನು ಮಾಡಕ್ಕಾಗಿಲ್ಲ, ನನ್ಗೆ ಮತ್ತೊಮ್ಮೆ ಬರ್ಲೇಬೇಕು ಅಂತಾರೆ. ನಮಸ್ತೆ, ನನ್ನ ಹೆಸರು ಭಾಗ್ಯಮ್ಮ. ನನ್ನ ವಯಸ್ಸು ಬಂದು 43. ಇವತ್ತು ನಾನು ಇಷ್ಟು ಖುಷಿಯಾಗಿ ಇವತ್ತು ಇಷ್ಟು ಎಲ್ಲ ಚೆನ್ನಾಗಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿ ಅವರು. ನಮ್ಮ ಮನೇಲಿ ದಿನ ಜಗಳ, ಕಿರಿಕಿರಿ, ನನ್ನ ಮಕ್ಕಳು, ನನ್ನ ಗಂಡ ನನ್ನ ಮಾತೇ ಕೇಳ್ತಿರ್ಲಿಲ್ಲ. ನನ್ನ ಮನ್ಸ್ಗಂತೂ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಫೇಸ್ಬುಕ್ಕು, ಗೂಗಲ್ ನೋಡ್ತಿದ್ದಾಗ ಲಕ್ಷ್ಮಣರಾವ್ ಗುರೂಜಿ ಅವ್ರದ್ದು ನಂಬರ್ ಸಿಕ್ತು. ನಂದು, ನನ್ನ ಮಕ್ಕಳದು, ನನ್ನ ಗಂಡಂದು ಫೋಟೋ ಕೇಳಿದ್ರು, ಕಳಿಸ್ಕೊಟ್ಟು ಅವಾಗೆಲ್ಲ ಸಮಸ್ಯೆಗಳನ್ನೂ ಹೇಳಿದ್ರು. ನಮ್ಮ ಮನೇಲಿ ಶತ್ರು ಕಾಟ ಐತೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಪೂಜೆನೂ ಮಾಡಿಸಿದ್ವಿ. ಈಗೆಲ್ಲ ಚೆನ್ನಾಗಿದ್ದೀವಿ, ಗಂಡ ಮಕ್ಕಳು ಎಲ್ಲ ತುಂಬ ಚೆನ್ನಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಲಕ್ಷ್ಮಣರಾವ್ ಗುರೂಜಿಯವರು. ಧನ್ಯವಾದಗಳು. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯ ಪೀಠ ಪ್ರಧಾನ ಅರ್ಚಕರು ಲಕ್ಷ್ಮಣರಾವ್. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ 2 ದಿನಗಳಲ್ಲಿ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಸಮಸ್ಯೆ, ಸ್ತ್ರೀ ಪುರುಷ ವಶೀಕರಣ, ಗಂಡ ಹೆಂಡತಿ ಮನಸ್ತಾಪ, ಪರಸ್ತ್ರೀ ಪುರುಷ ಸಹವಾಸ, ಆರೋಗ್ಯ ತೊಂದರೆ, ಕೌಟುಂಬಿಕ ಕಲಹ, ಅತ್ತೆ ಸೊಸೆ ಕಿರಿಕಿರಿ, ಶತ್ರುನಾಶ, ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳ, ಕೋಲ್ಕತ್ತಾ, ಬಂಗಾಳಿಯ ತಾಂತ್ರಿಕ ಮಾಂತ್ರಿಕ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೇವಲ 2 ದಿನದಲ್ಲಿ ಪರಿಹಾರ ಮಾಡಿಕೊಡ್ತಾರೆ. ಚಿಂತಿಸಬೇಡಿ ನಮ್ಮ ಪ್ರಿಯ ವೀಕ್ಷಕರೇ, ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ಮೊಬೈಲ್ ಸಂಖ್ಯೆ 9845330450. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.